ಶಿಷ್ಯ ಬರ ಇಲ್ಲಿ. ಏನಾಯ್ತ್ರಿ ಗುರುಗಳ? ಇಲ್ಲಿ ದೂರ ಊರಿನವ್ರು ಅಮೇರಿಕಾದಿಂದ ನಮ್ಗೆ ಕೇಳಕ್ ಬರ್ಲಾತಾರ ಇಲ್ಲಿ. ಹಾ ರೀ. ಅವ್ರಿಗೇನೋ ಮಕ್ಕಳ ಸಮಸ್ಯೆ ಐತತ್ತ. ಹಾ ರೀ. ಅವ್ರಿಗೆ ಸ್ವಲ್ಪ ಕರ್ಕೊಂಡ್ ಬಾ ಹೋಗಿ. ಆಯ್ತ್ರಿ. ಅವ್ರು ಇಲ್ಲೇ ಬರ್ಲಾತಾರ, ಕರ್ಕೊಂಡ್ ಬಾ. ಕರ್ಕೊಂಡ್ ಬಾಗ ನನ್ ಬಗ್ಗೆ ಏನ್ ಹೇಳ್ಬೇಕು ನೀ? ಏನ್ ಹೇಳ್ಬೇಕ್ರಿ? ಬಾಳ ತಪಸ್ ಮಾಡ್ಯಾರ ನಮ್ ಗುರುಗಳು ಅನ್ಬೇಕು. ಹೋಗ್. ಏನಪ್ಪಾ ನಮ್ ಗುರುಗಳ ಅಮೇರಿಕಾದಿಂದ ಯಾರ ಬರ್ತಾರತ್ತ ಯಾರು ಕಾಣಲಾಗ್ಯಾರ. ಬಳೆ ಹನಿ ಹನಿ ಬಡ್ಕೋಬೇಕಪ್ಪ ಇವ್ರ ಕಾಲಾಗ. ಏನಪ್ಪಾ ಈ ಸ್ವಾಮಿ ಕಾಲಾಗ ತಲಿ ಕೆಟ್ಟ ಬಿಟ್ಟಾರ. ಅವ್ರು ಬರ್ತಾರ ಇವ್ರು ಬರ್ತಾರ, ನಾಳೆಗ್ ಬರ್ತಾರ. ಇಲ್ಲಿ ಎಮ್ಮಿ ನೀರಸಾಗ ಎಮ್ಮಿ ನೀರ್ ಕುಡಿಸ್ಬೇಕ, ಅವ್ರ ಕೆಲ್ಸ ಮಾಡ್ಬೇಕ. ಬಾಳ ತಲಿ ಕೆಟ್ಟ ಬಿಟ್ಟದಪ್ಪ ಈ ಸ್ವಾಮಿ ಕಾಲಾಗ. ಏನಪ್ಪಾ ಈ ಎಮ್ಮಿಗೂ ಸಾಕಾಗೈತಿ ನೋಡಲಿ, ಎಲ್ಲೇ ಲೋಡ್ ಹೊಂಟದ. ನಿಂದ್ರ ನೀರ್ ಕುಡಿಸ್ಬೇಕು ನಿನಗನ. ಸಾಕಾಯ್ತಪ್ಪ ಇವ್ರ ಕಾಲಾಗ. ಓ ಗುರುಗಳ ಬಂದ್ರಿ ಅಮೇರಿಕಾದವ್ರ ಬಂದಾರಿ ಇವಾಗ ಸಂಜೆ ಕ್ವಾರ್ಟರ್ ಐತಿಲ್ರಿ. ಹಾ ರೀ, ಹಾ ಕರ್ಕೊಂಡ್ ಬಂದೇರಿ. ಬರ್ರಿ ಗುರುಗಳ ಅದಾರ, ಬರ್ರಿ ಇಲ್ಲಿ ಕೂತಾರ. ಬರ್ರಿ ಗುರುಗಳ. ಬರ ಇಲ್ಲಿ. ಏನ್ರಿ ಗುರುಗಳ? ಅವ್ರಿಗೆ ಹೂವ ಕೊಡು, ಇಬ್ಬರಿಗೆ ಒಂದೊಂದು ಹೂವ ಕೊಡು. ಆಯ್ತ್ರಿ ಗುರು ಕೊಡು. ಗುರುಗಳ ನಮ್ಮ ಮದ್ವೆ ಬಾಗಿ 10 ವರ್ಷ ಆಯ್ತ್ರಿ. ಹಾ, ನಾವು ಮಕ್ಕಳನ್ನ ಆಗೋಲ್ಲ. ಯಾಕಪ್ಪ ಏನ್ ಕೆಲಸ ಮಾಡ್ತೀವಿ? ಡ್ರೈವರ್ ಇದನ್ರಿ, ಕಾರ್ ಗಾಡಿ ಓಡಿಸ್ತಾನೆ. ಕಾರ್ ಗಾಡಿ ಓಡಿಸ್ತ್ಯಾ? ಹೌದ್ರಿ. ಮತ್ ಮನಿಗೆ ಯಾವಾಗ ಬರ್ತಿ? ತಿಂಗಳಿಗೆ 2 ತಿಂಗಳು ಬರ್ತನ್ರಿ. ತಿಂಗಳಿಗೆ 2 ತಿಂಗಳು ಬರ್ತೀಯಾ? ಹೌದ್ರಿ. ಕಾರ್ ಗಾಡಿ ಓಡಿಸೇ ಹಿಂಗಾಗಿನಿ. ಮತ್ ಏನ್ ಮಾಡ್ಬೇಕ್ರಿ? ಕೂತ್ರ ಕೆಲಸ ಹೌದ್ರಿ ಗುರುಗಳ. ಹೊಟ್ಟಿ ಪಾಲಿಗೆ ಹೋಗ್ಬೇಕಾಕತ್ರಿ. ಅಲ್ಲೋ ಹೊಟ್ಟಿ ಪಾಡಿಗೆ ನೀವು ದೂರ ಆದಂದ್ರ ಮಕ್ಕಳು ಎಲ್ಲಕ್ಕವು. ಮಕ್ಕಳು ಬೇಡ್ತಿಪ್ಪ. ಗುರುಗಳೇ, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನಗ್ ಮಾತ್ರ 5 ಮಕ್ಳು ಬೇಕು. ಹಂಗ ನೀವ್ ಏನ್ ಆಶೀರ್ವಾದ ಮಾಡ್ತಿರೋ ಗೊತ್ತಿಲ್ಲ, ನನಗ್ ಮಾತ್ರ 3 ಹೆಣ್ಣು 2 ಗಂಡ್ ಮಕ್ಳು ನನಗ್ ಬೇಕು. ನಂದಾದ ದೊಡ್ಡ ಆಸೆಗಳಿದೆ. ನನ್ನ ಮಕ್ಕಳಾಗ ನೀವ್ ಏನ್ ಮಾಡ್ಕೊಡ್ತಿರೋ ಮಾಡ್ಕೊಡಿ. ನಮ್ಮ ಯಜಮಾನ್ರಿಗೆ ಏನ್ ಸಮಸ್ಯೆ ಇದೆ ಅದು ಬಗೆಹರಿಸಿ, ನಮ್ಮ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೊಡಿ. ನಿಮ್ ಬಗ್ಗೆ ಎಲ್ಲರೂ ಬಹಳ ಜನ ಹೇಳಿದಾರೆ ನಮ್ಗೆ. ಅಲ್ಲಿಂದ ನಾವ್ ಇಲ್ಲಿವರೆಗೆ ನಿಮ್ಮ ಸಮಸ್ಯೆ ಬಗೆಹರಿತೆ ನಮ್ದಂತ ಇಲ್ಲಿಗೆ ಬಂದಿದ್ದೀವಿ. ನಮ್ಗೆ ಏನಾದ್ರು ಒಂದ್ ದಾರಿ ತೋರಿಸ್ಕೊಡ್ಬೇಕು ನೀವು. ಇದೇನು ಮಾರಿ ಎಂತಿಂತ ಊರ್ದವ್ರು ಬಂದ್ರ ನನ್ನ ಅಂತೇಳಿ ಮಕ್ಕಳು ತಗೊಂಡ್ ಹೋಗ್ಯಾರ. ಆದ್ರ ನಿಮ್ ಗಂಡಕ್ ಕಳ್ಸ್ಬೇಕು. ನೀವು ಇಲ್ಲೇ ಆಶ್ರಮದಾಗೆ ಇರ್ಬೇಕು. ಅಂದ ಮಕ್ಕಳ ಅಕ್ಕವ್. ಇದೇನ್ ದೊಡ್ಡ ಸಮಸ್ಯೆ ಅಲ್ರಿ ನಿಮ್ದು. ಅದಕ್ ನಾ ಅದಿಲ್ಲ. ದೊಡ್ಡ ಇದು ಮಾಡಿನ ಸಮಸ್ಯೆಗಳು ಬಾಳ ಬಗೆಹರಿಸೀನ್ರಿ ನಾ. ಇದೇನ್ ದೊಡ್ಡ ಸಮಸ್ಯೆ ಅಲ್ಲ. ಅದಕ್ ನಾ ಅದೀನಿ. ಇಂಥದೆಲ್ಲಾ ಸಮಸ್ಯೆ ಬಾಳ ಬಗೆಹರಿಸ್ಯಾನ. ಹೌದ್ರಿ, ಆಯ್ತಪ್ಪರ, ನಮ್ದು ಸಮಸ್ಯೆ ಬಗೆಹರಿಸ್ಕೊಟ್ಬಿಡ್ರಿ. ಆಯ್ತು ನೋಡ್ರಿ, ಅದಕ್ಕಾದಂತದೇ ಪೂಜೆ ಅದಾವ. ಅದಕ್ಕ ಆದಂತ ಸಾಮಾನ್ ತರಬೇಕು. ನೀವು ಸಾಮಾನು ಬರೆದು ಕೊಡ್ತೀನಿ. ಸುಮ್ಮ ಅದೇ ಕುದಿಸ್ಲಾತೀನಿ. ಸುಮ್ ಕೊಡು ಸ್ವಲ್ಪ. ನೋಡ್ರಿ, 5 ನಿಂಬಿಕಾಯಿ, 5 ಬಾಳೆಹಣ್ಣ, 1 ಓಟಿ. ಸುಮ್ಮು ಅದೇ ಹೇಳ್ತೀನಿ. ನಮ್ಮ ಅವ್ರಿಗೆ ಕೇಳಿಸಬಾರ್ದು. ಹೇಳ್ತೀನಿ ಅವ್ರಿಗೆ. ನಿಂದು ಸಜ್ಜು ಮಾಡ್ತೀನಿ. 1 ಉದ್ದ ತಗೊಂಬರ್ರಿ. ಇವೆಲ್ಲಾ ತಂದು 12 ಕರೆಕ್ಟ್ ಇವ್ರನ್ನ ಕಳ್ಸ್ಬೇಕು. ರಾತ್ರಿ 12 ಪೂಜೆ ಇದ್ರಿ ಅದು. ನೀವು ಬರ್ಬಾರ್ದು. ಏನ್ರಿ ಗುರುಗಳೇನು ರಾತ್ರಿ ಬಾ ಅಂತಾರಲ್ಲ, 12 ಗಂಟೆಗೆ ಹೆಂಗ್ ಮಾಡೋದ್ರಿ? ರಾತ್ರಿ ಯಾಕೆ ಪೂಜೆ ಇರುತ್ತದ್ರಿ? ರಾತ್ರಿ ಮತ್ ನೀವು ಬರಬಾರ್ದಂತ ಹಂಗ್ರಿ? ಹೆಂಗ್ ಹೋಗುದು? ಅವ್ನ್ ಕೇಳ್ತಾನಂದ್ರಿ ಮಗನ್ ಯಾಕ ರಾತ್ರಿ ಬಾತ. ಗುರುಗಳ ಸ್ವಲ್ಪ ಶಿಷ್ಯನ ಕಳಿಸ್ಲ, ಸ್ವಲ್ಪ ಸ್ಪೆಷಲ್ ಮಾತಾಡೋದೈತ್ರಿ. ಶಿಷ್ಯ ಅಂದಲ್ಲ ಮಗ. ಇವನ್ ಮುಂದೆ ಏನ್ ಹೇಳ್ತಿದ? ಅವ ಏನು ಹೇಳ್ತಾನತೋ ನಿನಗ. ಹೋಗು, ನನ್ನ ಬಗ್ಗೆ ಚಲೋ ಹೇಳು ಮಗನ. ಮತ್ತೆ
ಹಾ ರೀ. ಮತ್ತ ತಗದಿ ಅವರು ತಗದಿ ಅಲ್ಲಿ ಇಲ್ರಿ ಗುರುಗಳ. ಮತ್ ಚಂಜಿ ಕ್ವಾರ್ಟರ್ ಬೇಕು ಎಲ್ಲಿ ಹಾ ಬೇಕ್ರಿ ಬೇಕ್ರಿ. ಹಾ ಕರೆಕ್ಟ್ ಆಗಿ ಹೇಳುವ ಹಾ ಹೇಳ ಬರ್ತೀನಿ. ಹೋಗ್ ಏನು ನಿಮ್ ಗುರುಗಳು ನಮ್ಮ ಹೆಣ್ಮಕ್ಳು ಒಬ್ಬರಿಗೆ ಬರ್ತಾರಲ್ಲ ಮತ್ ಸಾಮಾನ್ ಅದನ್ನ ತಗೊಂಬ ಇದನ್ನ ತಗೊಂಬ ಮತ್ ಬೇರ್ ತಗೊಂಬ ಹೆಂಗ ಇಲ್ರಿ ಗುರುಗಳ, ಅದು ರಾತ್ರಿ 12ಕ್ಕೆ ನೋಡದೆ ಪೂಜೆ ಇರ್ತದ್ರಿ. ಹೆಂಗೆ ಮಾಡಿ 8 ಜನಕ್ಕೆ ಮಗಳು ಕೊಟ್ಟಾರ ನಮ್ ಗುರುಗಳು. ಅದು ಕ್ವಾರ್ಟರ್ ಇರ್ತದಲ್ರಿ, ಅದು ನಮಗಲ್ರಿ, ನಮಗ್ ತಿಳ್ಕೊಬೇಡ್ರಿ ನೀವು. ಅದ್ ದೇವ್ರಿಗೆ ಅದ್ 12 ಪೂಜೆ ಇರ್ತದಲ್ರಿ, ಅದು ಪೂಜೆಗ್ರಿ ಅದು. ನಾವ್ ಇಬ್ರು ಕೂಡಿ ಬಂದ ಅವ್ರ ಒಬ್ಬರ ಒಳಗ್ ಕಳಿಸಿ ನಾವ್ ಹೊರಗ್ ನಿಂತ ನಡಿತೈತನ? ಯಾರ್ರಿ ಅವ್ರ ಎಂತ ಗುರುಗಳು ಅದಾರ ಗೊತ್ತೇನ್ರಿ ನಮಗ? ನನಗೆ ಕರ್ಕೊಂಡ್ ಹೋಗಲ್ರಿ, ನಿಮ್ಗೆ ನಿಂದಿಸ್ತಾರಿ ಹೊರಗ. ಅಲ್ರಿ ನೀವು ರಾತ್ರಿ ಬರ್ರಿ, ಮಕ್ಕಳು ಕೊಡ್ತೀನ ನಾ. ಅಯ್ಯೋ ಗುರುಗಳೇ, ರಾತ್ರಿ ಹೇಗ್ ಬರೋದು ಗುರುಗಳೇ? ಅವ್ರಿಗೆ ಹೇಳ್ರಿ, ಅವ್ರಿಗೆ ಕೆಲ್ಸಕ್ಕೆ ಕಳ್ಸ್ರಿ, ನೀವ್ ಒಬ್ಬರೇ ಬರ್ರಿ ಗುಡಿ ಕಡೆ. ನಮ್ ಸಮಸ್ಯೆ ಬಗೆಹರಿತಾ ಗುರುಗಳೇ? ಬರೀತೈತ್ರಿ, ನಿಮ್ಗೆಲ್ಲಾ ಮಂತ್ರ ಅದಾವು, ಮಂತ್ರದ ಎಲ್ಲಾ ಹೇಳ್ಕೊಡ್ತೀನಿ ನಿಮಗ. ನಾ ಹೇಳ್ದಂಗ ನೀವು ಮಾಡಿದ್ರ ನಿಮ್ ಮಕ್ಳು ಆಗತ್ತಾವ್. ಆಯ್ತು ಗುರುಗಳೇ, ಅಷ್ಟ್ ಮಾಡ್ಬಿಡಿ ಗುರುಗಳೇ. ಅವ್ರಿಗೆ ಹೇಳಕ್ ಹೋಗ್ಬೇಡ್ರಿ, ಅವ್ರು ಬಿಟ್ಟು ಬಂದ್ಬಿಡ್ರಿ ನೀವು. ನನ್ ಗಂಡಗ್ ಹೇಳಾಗ ಹೆಂಗ್ ಬರೋದಾಗತ್ತೆ? ಇಲ್ರಿ ಮಕ್ಳು ಇಲ್ಲಿ ಮಂತ್ರ ಅದಾವ ಅಂತ ಹೇಳ್ರಿ, ಅವ್ರಿಗೆ ಒಬ್ಬರೇ ಮಾಡೋದೈತಿ ಅಂತ ಹೇಳ್ರಿ. ಹಂಗ ಬರ್ರಿ. ಬರ್ತೀನಿ ಗುರುಗಳೇ. ಆಯ್ತು ಗುರುಗಳೇ, ಬರ್ರಿ. ಮರಿಬೇಡ್ರಿ. ಆಯ್ತು ಗುರುಗಳೇ. ಹಾ ಮತ್ತೇನ್ ಹೇಳ ಸ್ವಾಮಿ, ಮತ್ತೇನ್ ಕಿತಾಬತಿ ಮಾಡದ ನೀವು? 12ಕ್ಕೆ ಬಾ ಅಂತ್ರಿ ರಾತ್ರಿ. ಮತ್ ನಾನ್ ಒಬ್ಬರಿಗೆ ಬರ್ಬೇಕಂತ, ಆಮೇಲೆಲ್ಲಾ ಸಾಮಾನ್ ತರ್ಬೇಕಂತ, ಮಕ್ಳಾಗ್ತಾವ ಅಂತ ಬಾಳ್ ಹೇಳತ್ತಾರಿ. ನಾನ್ ಹೋಗ್ ಬರ್ತೀನಿ ಅವ್ರ ಕಡೆ. ಇದು ಪ್ರಸಾದ್ ತಗೋರಿ, ಎಲ್ಲಾ ಸಜ್ಜ ತಗೊಂಡು ನೀವು ರಾತ್ರಿ ಬಂದ್ಬಿಡ್ರಿ. ಬಾರಾಕ್ ಬರ್ರಿ, ಬಾರಾಕ್. ಆಯ್ತು ಗುರುಗಳೇ, ಬರ್ತೀನಿ. ಆಯ್ತು ನೀವು ಹೋಗಿ ಬರ್ತೀವಿ. ಹೋಗಿ ಬರ್ರಿ, ಕಲ್ಯಾಣ ಆಗ್ಲಿ ನಿಮಗ್. ಶಿಷ್ಯ ಹ್ಯಾಂಗ್ ಸಿಕ್ತ ಬಕ್ರ? ಬಾರಿ ಸಿಕ್ತ್ರಿ. ಕ್ವಾರ್ಟರ್ ವ್ಯವಸ್ಥೆ ಮಾಡೀನಿ. ಹಾ ರೀ. ಮತ್ತ ಏನದು ಬಾಳಿಕಾಯಿ, ಹಾ ರೀ. ನಿಂಬಿಕಾಯಿ, ಮಂಡಗಂಡ ಚಿಕ್ಕನ ಶೇರ್ವಾದಾಗ ಹಿಂಡ್ಕೊಂಡ್ ತಿಂದಿ ಬಿಡುನು. ಹಾ ರೀ. ಮಕ್ಕಳು ಕುಡ್ತೀನತ್ತವ್ರ ನಂಬ್ಯಾರ ಮಕ್ಕಳು ಹಾ ರೀ. ಬರ್ತಾರ, ಅದನ್ನ ಬ್ಯಾರೇನೆ ಮಾಡೋನು. ಹಾ ರೀ. ನೀ ಮತ್ತ ಸಜ್ಜನಾಗಿರ್ಬೇಕು ನೋಡು. ಹಾ ರೀ. ಹೇಳವ್ರಿಗೆ ಚಲೋ ತಗೆ. ಒಂದೇ ಹೇಳಿರಿ ಕ್ವಾರ್ಟರ್ 2-3 ಹೇಳ್ಬೇಕ್ರಿ ನನಗ. ಏ ಮತ್ತ ತರಸ್ತೀನು, ಚಿಂತಿ ಮಾಡ್ಬ್ಯಾಡ್ನಿ. ಆಯ್ತ್ರಿ. ಒಟ್ಟ ನನ್ ಜೋಡಿ ಸಾಥ್ ಕೊಡು. ಮತ್ತೆಲ್ಲಾ ನಂದು ಒಳಗಿಂದ ಹುಡುಕ್ ಹೇಳಿ ಮತ್ತ ಅವ್ರ ಮುಂದೆ. ಇಲ್ರಿ ಹೇಳುದಿಲ್ರಿ. ಹಾ ಹೇಳಕ್ ಹೋಗ್ಬೇಡ. ಯಾರೋ ಒಬ್ರು ಬಕ್ರದಿಂದ ನನಗೆ 2-3 ಕ್ವಾರ್ಟರ್ ಬೇಕ್ರಿ ಅಂದಾಗ ಹೇಳುದಿಲ್ರಿ, ಇಲ್ಲಾಂದ್ರೆ ಹೇಳ್ಬಿಡ್ತೀನಿ. ಅಲ್ಲ ಮಗನ, ನನಗೆ ಬ್ಲಾಕ್ ಮಾಡ್ತೀಯ ಮಗನ? ನಾ ಕೊಡ್ತೀನೋ, ನೀ ಬರೇ ಹೂ ಅನ್ನ. ಆಯ್ತ್ರಿ. ಹಾ ಅವ್ರು ಬರ್ತಾರ. ಹಾ ರೀ. ಅವ್ರಿಗೆ ತಲ್ಯಾಗ ಕೂದ್ಲಿಲ್ಲತ್ತ, ಹಾ ರೀ. ತಲ್ಯಾಗ ಕೂದ್ಲಾ ಬರ್ಸ್ಬೇಕ. ಹಾ ರೀ. ನಾ ಎಲ್ಲಾ ಹೇಳ್ತೀನಿ, ನಾ ಹೇಳ್ದಂಗ ಮಾಡ್ನಿ. ಆಯ್ತ್ರಿ. ಹಾ ಹೋಗಲ್ಲಿ ಕರ್ಕೊಂಬ, ಬರ್ದಾರ ಅವರು. ಹಾ ಹೋಗ್. ಗುರುಗಳ ನೀವ್ ಹೇಳಿದ್ರಲ್ರಿ ಇನ್ನೊಬ್ರು ಬರ್ತಾರತ್ತ, ಹಾ. ಅವ್ ಕೂದಲ್ ಬಗ್ಗೆ ರೀ ಬಂದಾರಿ ಅವ್ರು. ಕರ್ಕೊಂಡ್ ಬಾರು, ಹಾ ರೀ, ಕರ್ಕೊಂಡ್ ಬಂದ್ರಿ. ಅಂತವ್ನ್ ಬಿಡ್ಬೇಡ. ಏನ್ ಜಂಗಲ, ಏನ್ ಸುದ್ದಿ? ಬರ್ರಿ 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 ಬರ್ರಿ, ಕೊಡ್ರಿ 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 ಕೊಡ್ರಿ. ಯಾವ್ರದಾವ್ರಿ? ನಾವು ಮಕಡಪುರ ತಾಣ. ಹೌದ್ರ್ಯಾ? ಏನ್ ಸಮಸ್ಯೆ ನಿಮ್ದು? ಒಂದ್ ಸ್ವಲ್ಪ ಕೂಗ್ಲ ಬಾಳ ಹುಚ್ಚ ಬೀಳತ್ತೇವ್. ಬಾಳ ಕೂದ್ಲು ಹುಚ್ಚಲಾತಾವ್ಯಾ? ಅದಕ್ಕೊಂದ್ ಪರಿಹಾರ ನಮ್ ಕಡೆ ಐತ್ರಿ. ಏನೈತ್ರಿ? ಬಾಳ ಮಂದಿಗ್ ನಾ ಎಲ್ಲಾ ಕೂದ್ಲು ಬರಂಗ್ ದಡಸ್ ಬರಂಗ್ ಮಾಡಿ ಕಳ್ಸೇನ್ರಿ. ಹಾ ನಿಮಗೂ ಒಂದ್ ಔಷಧ ಹೇಳ್ತೀನಿ, ಹೇಳ. ಕೇಳ್ರಿ ನಾವು. ಹಾ ಹೇಳ. ನೋಡ್ರಿ, ಹಳ್ಳಿ ಜುಮ್ನಾಳ್ ನಡು ಡಾಂಬರ್ ಕಸ್ಲಾತ, ಡಾಂಬರ್. ಆ ಡಾಂಬರ್ದಾಗ ನಿಮ್ ತಲಿ ಎದ್ದುದು ತಗುದು, ಎದ್ದುದು ತಗುದು, ಎದ್ದುದು ತಗುದು ಒಂದ್ 4-5 ಸಲ ಮಾಡ್ರಿ. ನಿಮ್ಮ ಕೂದಲು ಹಿಂಗ್ ಬರ್ತಾವ, ಹಿಂಗ್ ಹೇಳ್ತಾವ, ಹಿಂಗ್ ಮಣ್ಣಗಣ ಬರ್ತಾವ ಕೂದಲು. ಏನ್ ಮಾತಾಡ್ತಿ ಸ್ವಾಮಿ, ಏನ್ ಮಾತಾಡ್ತೀನಿ? ಕೆಟ್ಟ ಸುಡ್ತದದು ಡಾಂಬರ. ಏ ತಮ್ಮ, ನನ್ನ ಹೆಸರು ತಗೊಂಡ ಎದ್ದುದು ತಗುದು, ಎದ್ದುದು ತಗುದು ಮಾಡ, ಹಾ ಕೂದಲು ಬರ್ಲಿಕ್ಕ ಅವಾಗ ಹೇಳ. ಅವಾಗ ನೀ ಏನ್ ಮಾಡೋ ಸ್ವಾಮಿ? ಏ
ಸ್ವಾಮಿ ನಾನು ನೀನು ಹೌದು ಸ್ವಾಮಿ, ನೀನೇ ಈಗ ಅವಾಗ ಸುಟ್ಟು ಅಂದ್ರೆ ನಾ ಏನ್ ಮಾಡ್ಲಿಪ್ಪ? ನೀನು ಮೊದಲು ಮಾಡಿ ನೋಡ್, ಆಗ್ಲಿಲ್ಲ ಅಂದ್ರೆ ನಾನು ಅಂತೇಳಿ ಬಾ. ಆಯ್ತು ನೋಡ್ರಿ, ಪ್ರಸಾದ್ ತಗೋರಿ. ಅದು ಡಾಂಬರ್ದಾಗ ತಲೆ ಎದ್ದಿರ್ತಿರ್ಲ, ಏ ಸುಮ್ಮು ಎರಡ್ ಮೂರ್ ಕೊಟ್ರ ಹೇಳ್ತೀನಿ ಸುಮ್ಮು. ಇದು ಡಾಂಬರ್ದಾಗ ತಲೆ ಎದ್ದಿರ್ತಿರ್ಲ, ಎದ್ದಿದ ಮ್ಯಾಲ ಇದು ಪ್ರಸಾದ್ ಪೂರ ತಲೆ ತುಂಬಾ ಹಚ್ಕೊಂಡ್ಬಿಡ್ರಿ. ಹಾ. ಮತ್ ಇನ್ನೊಂದು ಮಾಡ್ತ್ಯ, ಏನ್ ಅದು ಡಾಂಬರ್ದಾಗ ತಲಿ ಎದ್ದು ಏನ್ ಬರ್ತಿರ್ಲ ನನ್ನ ತಲಿ, ಅವಾಗ ಒಂದು ದೊಡ್ಡ ಕ್ವಾರ್ಟರ್ ತರ್ಬೇಕು. ನೀವು ದೊಡ್ಡ ಇಲ್ಲ ತಪ್ಪು ತಿಳ್ಕೊಬೇಡ, ಅದು ತಲಿ ತೊಳಿಬೇಕು ಅದ್ರಲ್ಲೇ. ಅದ್ರಲ್ಲಿ ಹಾ, ಅದ್ರಲ್ಲೇ ತೊಳಿಬೇಕು. ನಮ್ಮ ಶಿಷ್ಯ ತೊಳಿತಾನ, ತೊಳೆದು ಕ್ಲೀನ್ ಮಾಡಿ ಏಕ್ದಮ್ ಕೂದ್ಲ ರೇಷ್ಮೆ ಹಂಗ ಬರ್ಬೇಕು. ಹಂಗ ಒಂದಿಲ್ರಿ ಎರಡ್ ಮೂರ್ ಹೇಳ್ರಿ. ಹೇಳಿನ ಸುಮ್ಮ ಯಾಡ್ ತೊಗೊಂಬರಿ, ಯಾಡ್ ಅಂದ್ರ ಅವ ಏನಂತಾನ್ರಿ, ಡಾಂಬರ್ದಾಗ ತಲಿ ಎದ್ದಿರ್ತಿರ್ಲ, ಒಂದೇ ಕ್ವಾರ್ಟರ್ ಸಾಲಂಗಿಲ್ಲ ತಾನ್ರಿ, 2 ಕ್ವಾರ್ಟರ್ ತೆಗಿಬೇಕ್ರಿ. ಅದಕ್ಕೆ ತೊಳೆದಾಗ ಅವಾಗ ಒಂದು ಕ್ಲೀನ್ ಆಗ್ತೈತ್ರಿ ನಿಮಗ್. ನೀವು ಹೋಗಿ ಬರ್ರಿ. ಆಯ್ತಾಯ್ತು, ಮತ್ತ ಕ್ವಾರ್ಟರ್ ಮರಿಬೇಡ್ರಿ, ಬರ ಆಯ್ತಾಯ್ತು, ಹೋಗಿ ಬರ್ರಿ. ನಡೀತೇವೆ. ಹೇಳಿನ್ ನೋಡಪ್ಪ, 2 ಕ್ವಾರ್ಟರ್ ಹೇಳಿ, ಒಂದ್ ಅರ್ಧ ತೊಳೆದಂಗ ಮಾಡು, ಒಂದ್ ದೀಡ್ ಕುಡಿ. ಹಾ, ನಮಸ್ಕಾರ ನಮಸ್ಕಾರ, ಬರ್ರಿ. ಮತ್ ಬಂದ್ರಲ್ಲ ನೀವು? ಒಂದು ಸಮಸ್ಯೆ ಆಗ್ಯಾದ್ರಿ, ಅಭ್ಯಾಸ ಅಡ್ಡು ಮಕ್ಕಳಿಗೆ ತಲೆಗೆ ಹತ್ತೊಲ್ ತೆಗಿತಾರ. ಅಭ್ಯಾಸ ಹತ್ತಲ್ಲ ತೆಲಿಗೆ. ಹತ್ತೊಲ್ ತೆಗಿದ್ರಿ, ಎಷ್ಟ್ ಕೇಳ್ತೀನಿ ನನ್ನ ಮಾತಿ ಕೇಳೋದು. ಹೌದ್ರಾ? ಹಾ, ಶಾಲೆಗೆ ಎಷ್ಟನೇ ಕಲಿತಾರ ಇವ್ರು? ಈಕಿ ಹೆಣ್ಮಕ್ಳು 5ನೇ ತಿದಾಳ್ರಿ. ಹಾ. ಅವ್ ಈಗ ಇದಕ್ ಹಚ್ಚಿದ್ರಿ, ಹಂಗ 1ನೇ 2ನೇ. 1ನೇ ಊಟ ಅದು ಮಾಡ್ತಿಲ್ಲಪ್ಪ? ಹಾ, ಊಟ ಹೊಟ್ಟಿಗೆ ಹತ್ತಿದ್ದಿಲ್ಲ ಇಲ್ಲಿ? ಹಾ, ನೀ ಶಾಲಿ ಕರೆಕ್ಟ್ ಆಗಿ ಹೋಗಿಲ್ವ? ಶಾಲಿಗೆ ಹೋಗ್ತಾರ್ರಿ, ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡಂಗಿಲ್ಲ ಅಲ್ಲಿ ಶಾಲೆಯಿಂದ ಅನ್ನ ತಿನ್ನೋದು, ಡೊಸ್ ಅನ್ನಂಗ್ ಬೀಳೋದು, ತಿನ್ನುವುದು ಮಕ್ಕಳು, ತಿನ್ನುವುದು ತಿನ್ನುವುದು ಮಕ್ಕಳು. ಹಂಗಾದ್ರೆ ಅಭ್ಯಾಸ ಎಲ್ಲ ಆಗ್ತೈತಿ. ಅದಕ್ಕೆ ಒಂದ್ ಸ್ವಲ್ಪ ಅದಕ್ಕೊಂದು ಮಂತ್ರ ಐತಿ, ಅದಕ್ಕೊಂದು ನಿಯಮ ನಿಷ್ಠೆ ಅದಾವು. ಅವು ಏನ್ ಫಾರ್ಮುಲಾ ಅದಾವ ಎಲ್ಲ ಬರ್ದು ಕೊಡ್ತೀನಿ, ಅವು ತಗೊಂಬರ್ರಿ, ಎಲ್ಲ ಶುದ್ಧ ಆಗ್ತೈತಿ. ಹಾ ಶಿಷ್ಯ, ಹಾ ರೀ, ನಾ ಏನೇನು ಬರೀತೀನಿ ಅವ್ರಿಗೆ ಹೇಳ್ಬೇಕು ನೋಡು. ಆಯ್ತ್ರಿ. ಇವ್ರ ಅಭ್ಯಾಸ ತಲೆಗೆ ಹತ್ಬೇಕಂದ್ರ ಕೆಲವೊಂದ ದೀನ್ಸ್ ಅದಾವ, ತರ್ಬೇಕು ನೀವು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಏನಿ ಹೇಳ್ತಕ ಕೇಳ್ರಿ, ಅವು ಎಲ್ಲಾ ಇವ್ರಿಗೆ ತಿನ್ನಿಸ್ಬೇಕು. ಇವ್ರಿಗೆ ತಿನ್ಸಿದ ಮ್ಯಾಲ 2 ಪ್ಲೇಟ್ ಇವ್ರಿಗೆ ಕೊಟ್ರ 4 ಪ್ಲೇಟ್ ಇಲ್ಲಿ ಆಶ್ರಮ ಕೊಡ್ಬೇಕು. ಅಂದ್ರ ಅದು ಪೂಜೆ ಇರ್ತಾವ, ನಾವ್ ತಿನ್ನಲ್ಲ, ಅದು ಪೂಜೆ ಇರ್ತಾವ. ಪೂಜೆ ಮಾಡಿಸಿ ನಿಮಗ್ ಕೊಡ್ತೇವ್ ನಾವು. ಅವಾಗ ತಿನ್ಸಿದ್ರ ಮತ್ತ ಬುಕ್ಕ ಹಿಂಗ ತೆರೆದು ಅದನ್ನ ಪೂರ ಹಿಂಗ ತಲೆ ಹಾಕೋಬೇಕು. ಹಿಂಗ ಮಾಡೋದು, ಹಿಂಗ ತಲೆ ಹಾಕೊಳ್ಳೋದು, ಹಿಂಗ ಮಾಡೋದು, ಹಿಂಗ ತಲೆ ಹಾಕೊಳ್ಳೋದು, ಅಂದ್ರ ಅಭ್ಯಾಸ ಆಗ್ತೈತಿ. ಇಲ್ಲ, ಒಣ ಬುಕ್ಕ ತಲೆಗೆ ಹಾಕೊಂಡ್ರ ಒಣ ಬುಕ್ಕ ಅಲ್ರಿ, ಅದ್ರ ಅಕ್ಷರ ಇರ್ತಾವಲ್ಲ, ಹಿಡಿಯೋ ಇದು ಬುಕ್, ಇದು ಹಿಂಗ ಮಾಡಿ ಹಿಂಗ ತಲೆ ಹಾಕೊಳ್ಳೋದು, ಮತ್ ಹಿಂಗ ಮಾಡಿ ಹಿಂಗ ತಲೆ ಹಾಕೊಳ್ಳೋದು. ಅದು ಎಷ್ಟ್ ದಿವ್ಸ ಮಾಡುದು? ಒಂದ್ 4-5 ದಿವ್ಸ ಮಾಡ್ರಿ. ಸಂಜಿಕಿ ಮುಂಜಾಳೆ ಮತ್ತ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿಂದೇ ಮಾಡ್ಬೇಕು. ಅಂದಾಗೆ ತೆಲಿಗೆ ಹತ್ತೈತಿ. ಇಲ್ಲಿಗ್ ನಾವು ಒಟ್ಟು ನಡೆಯಂಗಿಲ್ಲ, ಯಾಕಂದ್ರೆ ಹೊಟ್ಟೆ ಪೂರಾ ಇತ್ತಂದ್ರ ತಲೆಯಾಗ ಪೂರಾ ಅಭ್ಯಾಸ ಪುಟ್ಟು ಬಿಡ್ತೈತಿ. ಮತ್ತ ಬಿರಿಯಾನಿ ಚಿಕನ್ ಬಿಟ್ಟು ಮತ್ತೊಂದ್ ಏನಾರ ಮತ್ತೊಂದ್ ಏನಂದ್ರ ಅದಕ್ಕ ಓದಲಾಕ ಮನಸ್ಸು ಬರಂಗಿಲ್ರಿ. ಇಲ್ಲ, ಅದು ತಿನ್ನಂಗಿಲ್ರಿ ನಾವು ಚಿಕನ್ ಬಿರಿಯಾನಿ. ತಿನ್ಬೇಕ್ರಿ, ಅಭ್ಯಾಸ ಬೇಕಾದ್ರೆ ತಿನ್ನಬೇಕು. ಹಿಂಗ ಇಲ್ಲಿಕ ಒಂದ್ ಕೆಲ್ಸ ಮಾಡ್ರಿ, ನೀವು ತಿನ್ಲಿಕ್ಕಂದ್ರ ನಮಗ್ ತಂದ್ ಕೊಡ್ರಿ, ಬ್ಯಾರೆದಾರ ತಿನ್ನಿಸಿ ಅದ್ರ ಬ್ಯಾಗ ಮಂತ್ರ ಹೇಳಿ ನಿಮ್ಮ ಚೀಟಿ ಕೊಟ್ಟು ಬಿಡ್ತೇವ್. ಚೀಟಿ ತೆಲುಗು ಇಟ್ಕೊಂಡ್ ಮಕ್ಕೊಂಡ್ಬಿಡ್ರಿ, ಅಭ್ಯಾಸ ತಾನೇ ಆಗ್ಬಿಡ್ತೈತಿ. ನಿಮಗ್ ಏನ್ ಅನಸ್ತೈತ್ಲ 5-6 ದಿವ್ಸ ಬಿಟ್ಟು ನಮಗ್ ಹೇಳ್ರಿ, ಬಂದ್ರ ಆಶ್ರಮಕ್ಕ ಅವೆಲ್ಲಾ ದಿನ್ಸ ತಗೊಂಬಂದ್ ಕೊಟ್ಟು ಆಮೇಲೆ ಬರ್ರಿ, ಹೋಗ್ರಿ, ಅಭ್ಯಾಸ ಆಗ್ತೈತಿ. ಸ್ವಾಮಿಗಳ ಕಾಲ್ ಬಿಡ್ಕೊ. ಇರ್ಲಿ. ಹಾ, ಹೋಗಿ ಬರ್ರಿ. ಚೀಟಿ ಕೊಡ್ತೀನಿ. ಚೀಟಿ ತಗೋರಿ. ಇದು ಹೂವಾ ಬುಕ್ಕದಾಗ ಇಡುವ, ನೀನು ಒಂದು ಹೂವಾ ಬುಕ್ಕದಾಗ ಇಡು. ಮಕ್ಕೊಳಾಗ ಆ ಹೂವಾ ಬುಕ್ಕದಾನ್ ತೆಗೆದು ತೆಲುಗು ಬಿಟ್ಕೊಂಡ್ ಮಕ್ಕೋರಿ, ಅಭ್ಯಾಸ ಆಗ್ತೈತಿ. ಹೋಗ್ರಿ. ಹೆಂಗ ಹೇಳಿದ್ನಿ, ಮನೆ ಬೇಡ್ತಿದ್ದಿಲ್ಲ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ, ಗುರುಗಳು ಮತ್ತ ಅದಕ್ಕೆ ಹಾಕಿನಿ
ಹುಡುಗರ್ದೊಂದ ಎರಡ್ ಮೂರ್ ಕ್ವಾಟ್ರ್ ಹೇಳ್ಬೇಕಿತ್ರಿ. ಏ ಬರೇ ಕ್ವಾಟ್ರಿ ಬೇಡ್ತಿಯಲ್ಲ ಅವ್ ಸಾಲಿ ಹುಡುಗರು ಕ್ವಾಟ್ರಿ ಹೆಂಗ್ ಕೊಡ್ತಾರ ಅವರು? ಸುಮ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಂದು ಕೊಡ್ತಾರ. ಶಿಸ್ತ ನುಂಗಿ ಮಕ್ಕಳು. ಅವ್ರ ಅಪ್ಪ ಇದ್ದಲ್ರಿ. ನಮ್ದು ಏನ್ರಿ ಬೆಳಗ್ ಗೊತ್ತಾಯ್ತು ನಮ್ಮನ್ ತಿರುಗಾಡಿ ಹೊಡಿತಾರ ಮಗನ. ಸುಮ್ ಅಟ್ಟೆ ಹೇಳುನು ಎಲ್ಲಾರ್ಗಿ ಕ್ವಾಟ್ರಿ ಹೇಳ್ಕೊತ ಹೋದ್ರ ಕಡ್ತಾನೆ ಕೊಡ್ತಾರ. ಇನ್ನ ನಮ್ದು ಏನ್ ಇದೀ ಊರಾಗ ಈಗ ನಡ್ದೈತಿ ಇದು ಎಲ್ಲಿ ತಕ ನಡಿತೈತಿ ನಡೀರಿ ನಡ ಮತ್ತೊಂದು ಊರು ನೋಡೋನು ಆಯ್ತ್ರಿ. ಅಲ್ಲಿ ಕ್ವಾಟ್ರಿ ಹೇಳೋನು ಮತ್ತ ಬಾಯ್ಲಿ. ಯಾರ್ ಮಾತಾಡುದು? ನೀವೇ ಮಾತಾಡುದು. ಈಗ ಈ ಕಲಿಯುಗದಲ್ಲಿ ಇಂಥ ಕಳ್ಳ ಸ್ವಾಮಿಗಳ ಗುಂಡಾಟ ಪುಂಡಾಟ ತುಂಬಾ ಹೆಚ್ಚಾಗಿದೆ. ಜನತೆ ಎಲ್ಲರಿಗೂ ಒಂದು ಸಂದೇಶ, ನಾವು ನಂಬಿದ ಹಾಗೆ ಕಳ್ಳ ಸ್ವಾಮಿಗಳನ್ನ ಯಾರು ನಂಬ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೇನ್ ಸಮಸ್ಯೆ ಇದ್ರು ಆಸ್ಪತ್ರೆಗೆ ಹೋಗಿ ಅಲ್ಲಿ ನಿವಾರಣೆ ಮಾಡ್ಕೊಳ್ಳಿ. ಇಂಥ ಸ್ವಾಮಿಗಳೆಲ್ಲ ಒಳ್ಳೆಯದಕ್ಕಲ್ಲ, ಇವರು ಮಾಡೋದು ಎಲ್ಲ ಕೆಡಕೆ. ಅದಕ್ಕೆ ಈ ಒಳ್ಳೆ ಸಂದೇಶವನ್ನು ಎಲ್ಲರಿಗೂ ಮುಟ್ಟಿಸಿ. ಆಲ್ ದ ಬೆಸ್ಟ್. ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಬಾಜು ಗಂಟೆ ಇರೋದ ಟನ್ ಅಂತ ಹತ್ತಿ ಬಿಡ್ರಿ. ಆಲ್ ದ ಬೆಸ್ಟ್.